ಹಾಯ್ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ನಿಮ್ಮ ಬದ್ರಿ ಸರ್. ಡಿಯರ್ ಆಸ್ಪಿರೆಂಟ್ಸ್, ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು ಸದ್ಯದಲ್ಲೇ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಾಧನ ಶಂಕರ್ ಅಕಾಡೆಮಿ ವತಿಯಿಂದ ಬಹಳಷ್ಟು ಆನ್ಲೈನ್ ಕೋರ್ಸ್ಗಳು ತಮಗೆ ಅವೈಲೇಬಿಲಿಟಿ ಇದೆ. ಅದರಲ್ಲೂ ಪ್ರಮುಖವಾಗಿ HSTR, PSTR ಹಾಗೆ GPSTR ಮೇಯ್ನಾಗಿ ಈ 3 ಕೋರ್ಸ್ಗಳಿಗೆ ಇಲ್ಲಿ ಆನ್ಲೈನ್ ಬ್ಯಾಚಸ್ಸು ಅವೈಲೇಬಿಲಿಟಿ ಇದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಈಗಾಗಲೇ ತಾವು ಕರ್ನಾಟಕ TET ಕ್ಲಿಯರ್ ಮಾಡಿದ್ರೆ ಆ ಒಂದು ಕೋರ್ಸು ಕೂಡ ಇಲ್ಲಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ 10th ಕ್ಲಾಸಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕೂಡ ತಮಗೆ ಇಲ್ಲಿ ಅವೈಲೇಬಿಲಿಟಿ ಇದೆ. ಅದ್ರ ಸದುಪಯೋಗ ತಾವು ಪಡ್ಕೊಳ್ಳಿ. ಅದೇ ರೀತಿ ಜನರಲ್ ಸೈನ್ಸ್ ಕ್ಲಾಸಸ್ ಕೂಡ ಇಲ್ಲಿದೆ ಅಂತಕ್ಕಂಥದ್ದು. ಸೊ ಆದ್ದರಿಂದ ಇವತ್ತು ನಾವು ಮೇಯ್ನಾಗಿ HSTR, GPSTR ಹಾಗೆ PSTRಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸಾಕ್ಷರತೆ. ಈಗ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋದರೂ ಕೂಡ ಕಂಪ್ಯೂಟರ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಲೇಬೇಕು. ಆದ್ದರಿಂದ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆನ ನಡೆಸ್ತಾರಂತಕ್ಕಂಥದ್ದು. ಅದರಲ್ಲೂ ಎಸ್ಪೆಷಲಿ ಗ್ರೂಪ್ C, ವಿಲೇಜ್ ಅಕೌಂಟೆಂಟ್ ಅದರಲ್ಲಿ ಕಾಮನ್ ಆಗಿ ಇರ್ತದೆ ಅಂತಕ್ಕಂಥದ್ದು. ಇನ್ನು GPSTR, HSTR, PSTR ಅಲ್ಲಿ ಕೂಡ ಅದನ್ನು ಚೆಕ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಂಪ್ಯೂಟರ್ ಸಾಕ್ಷರತೆಯಲ್ಲಿ ಏನೆಲ್ಲ ಸಿಲೆಬಸ್ ಇದೆ, ನಮ್ಮ GPSTR, HSTR ಹಾಗೆ PSTRಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್. ನೋಡಿ, ಮೊದಲನೇದಾಗಿ ನಾವು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್. ಈ ಒಂದು ಕಂಪ್ಯೂಟರ್ ಲಿಟ್ರೇಸಿನಲ್ಲಿ ಮೊದಲನೇದಾಗಿ ನಾವು ಕಲಿಯಬೇಕಾಗಿರೋದು ಏನಪ್ಪ ಅಂತಂದರೆ, ಕಂಪ್ಯೂಟರ್ ಅಂದರೆ ಏನು, ವಾಟ್ ಈಸ್ ಕಂಪ್ಯೂಟರ್. ನಾವು ಏನಕ್ಕೆ ಮೊದಲನೇದಾಗಿ ನಾವು ಕಂಪ್ಯೂಟರ್ ಬಳಕೆಯನ್ನು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ನಾವು ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಕ್ಲಾರಿಟಿ ಗೊತ್ತಿರಬೇಕು. ಅದ್ರ ಜೊತೆ ಕಂಪ್ಯೂಟರ್ ಅಂದರೆ ಏನು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಕಂಪ್ಯೂಟರ್ ಬಗ್ಗೆನೇ ಇನ್ ಡೀಟೇಲ್ ಆಗಿ ಇಲ್ಲಿ ಕಲಿತಾ ಹೋಗ್ತೀವಿ, ಕಂಪ್ಯೂಟರ್ ಅಂದರೆ ಏನು ಅಂತ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ನ ವರ್ಗಗಳು ಅಂತ ಬರುತ್ತೆ, ಅದನ್ನು ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್, ಭಾಷೆ ಅಂತಕ್ಕಂಥದ್ದು ಬೇಕು. ನಾವು ಕಮ್ಯುನಿಕೇಷನ್ ಮಾಡಬೇಕು, ನಮ್ಮ ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸ್ಬೇಕು ಅಂತಂದರೆ ಭಾಷೆ ಬೇಕಲ್ವ. ಅದೇ ರೀತಿ ನಾವು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನಾವು ಕಂಪ್ಯೂಟರಿಂದ ಒಂದು ಇನ್ಫಾರ್ಮೇಷನ್ನ ತಗೋಬೇಕು ಅಂತಂದರೆ ಅದಕ್ಕೆ ಒಂದು ಲ್ಯಾಂಗ್ವೇಜ್ ಇರುತ್ತಲ್ವ, ಆ ಲ್ಯಾಂಗ್ವೇಜ್ ಬಗ್ಗೆ ನಾವು ಕಲಿತಾ ಹೋಗ್ತೀವಿ, ಕಂಪ್ಯೂಟರ್ ಲ್ಯಾಂಗ್ವೇಜ್. ನೆಕ್ಸ್ಟು ಕಂಪ್ಯೂಟರ್ನ ಅಪ್ಲಿಕೇಶನ್ಗಳು, ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದೆಲ್ಲ ಮೇನಾಗಿ ನಮ್ಮ ಗೌರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂಥ ಸಿಲೆಬಸ್ ಇದು. ಓಕೆ, HSTR ಮತ್ತು GPSTR, PSTR ಈ 3 ರಿಕ್ರೂಟ್ಮೆಂಟ್ಗೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥ ಸಿಲೆಬಸ್ ಇದು. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸಸ್. ಕಂಪ್ಯೂಟರ್ ಮೆಮೊರಿ ಅಂದ್ರೇನು, ಅದರಲ್ಲಿ ಎಷ್ಟು ಟೈಪ್ಸ್ ಮೆಮೊರೀಸ್ ಇದೆ, ಮತ್ತು ಮೆಮೊರಿ ಡಿವೈಸಸ್ ಎಕ್ಸ್ಟರ್ನಲ್ ಆಗಿ ಏನು ನಾವು ಡಿವೈಸಸ್ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವು ಕಲಿತಾ ಹೋಗಬೇಕಾಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಹಾರ್ಡ್ವೇರ್ ಅಂದ್ರೇನು, ಕಂಪ್ಯೂಟರ್ನ ಹಾರ್ಡ್ವೇರ್ ಅಂತಂದ್ರೇನು, ಸಾಫ್ಟ್ವೇರ್ ಅಂತಂದ್ರೇನು, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಟೈಪ್ಸ್ ಆ್ಯಂಡ್ ಡಿಫರೆಂಟ್ ಬ್ರ್ಯಾಂಡ್ಸ್, ಅದರಲ್ಲೂ ಎಷ್ಟು ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಇದೆ, ಯಾವೆಲ್ಲ ಬ್ರ್ಯಾಂಡ್ಸ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ನ ವಿಧಗಳು. ಸೂಪರ್ ಕಂಪ್ಯೂಟರ್ಸ್ ಇದೆ, ಹೈಬ್ರಿಡ್ ಕಂಪ್ಯೂಟರ್ಸ್ ಇದೆ, ಅದರ ಅಪ್ಲಿಕೇಶನ್ಸ್ ಏನು, ಟೋಟಲ್ ಆಗಿ ನಾವು ಈ ಕಂಪ್ಯೂಟರ್ನ ವಿಧಗಳ ಉಪಯೋಗಗಳನ್ನು ಕೂಡ ನಾವಿಲ್ಲಿ ಕಲಿತಾ ಹೋಗ್ಬೇಕಾಗತ್ತೆ ಅಂತಕ್ಕಂಥದ್ದು. ಓಕೆ, ಎಸ್. ನೋಡಿ, ನೆಕ್ಸ್ಟ್ ಬರ್ತದೆ ವಿಂಡೋಸ್ ಸೆಟ್ಟಿಂಗ್. ವಿಂಡೋಸ್ ಸೆಟ್ಟಿಂಗಲ್ಲಿ ಮೇನಾಗಿ ಈ ನಿಯಂತ್ರಣ ಫಲಕ, ದಟ್ ಮೀನ್ಸ್ ಕಂಟ್ರೋಲ್ ಪ್ಯಾನಲ್ ಅಂದರೆ ಏನು, ನೆಕ್ಸ್ಟ್ ವಾಲ್ ಪೇಪರ್ ಆ್ಯಂಡ್ ಸ್ಕ್ರೀನ್ ಸೇವರ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಸ್ ಯಾವ್ಯಾವು, ಅವು ಹೇಗೆ ವರ್ಕ್ ಆಗ್ತವೆ ಅನ್ನೋದ್ರ ಜೊತೆಗೆ ನಾವು ಈ ಕಂಟ್ರೋಲ್ ಪ್ಯಾನಲ್ ಹೇಗಿರುತ್ತೆ, ವಾಲ್ ಪೇಪರ್ ಅದರಲ್ಲಿರ್ತಕ್ಕಂಥ ಆಪ್ಷನ್ಸ್ ಏನಿದ್ದಾವೆ, ಯಾಕಂದರೆ ಅದ್ರ ಮೇಲೆ ಕೂಡ ಕ್ವಶನ್ಸ್ ಆಗುತ್ತೆ. ಈಗ ನೇರವಾಗಿ ಕ್ವಶನ್ಗಳು ಕೇಳೋವಂಥ ಒಂದು ಟ್ರೆಂಡ್ ಮುಗಿದಿದೆ. ಈ ಒಂದು ವಾಲ್ ಪೇಪರು ಮತ್ತು ಕಂಟ್ರೋಲ್ ಪ್ಯಾನಲ್ಲು ಈ ಸಿಂಪಲ್ಲಾಗಿ ಸೆಟ್ಟಿಂಗ್ಸ್ಗಳಲ್ಲಿ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಅವರು ಕ್ವಶನಾಗಿ ಮಾಡ್ತಾರಂತಕ್ಕಂಥದ್ದು. ನೆಕ್ಸ್ಟು ಸ್ಟೇಟಸ್ ಬಾರ್, ಮೆನು ಬಾರ್, ಕಂಟ್ರೋಲ್ ಬಾರ್, ದಟ್ ಮೀನ್ಸ್ ಮೆನು ಬಾರ್, ಟೂಲ್ ಬಾರ್ ಆ್ಯಂಡ್ ಡಿಫರೆಂಟ್ ಆಪ್ಷನ್ಸ್, ದಟ್ ಮೀನ್ಸ್ ಅದು ಸೆಟ್ಟಿಂಗ್ ಆಗಿರ್ಬೋದು, ಸೆಟ್ಟಿಂಗ್ ದ ಡೇಟ್, ಟೈಮ್ ಆ್ಯಂಡ್ ಸೌಂಡ್. ನೋಡಿ, ಈ ವಿಂಡೋಸಲ್ಲಿ ನಾವು ಏನು ಸಿಸ್ಟಮ್ ಓಪನ್ ಮಾಡಿದ ತಕ್ಷಣ ನಮ್ಗೆ ವಿಂಡೋಸ್ ಅಂತ ಕಾಣುತ್ತೆ. ಆ ವಿಂಡೋಸಲ್ಲಿ ಬರ್ತಕ್ಕಂತಹ ಕಂಟ್ರೋಲ್ ಪ್ಯಾನಲ್ ಹೇಗಿರುತ್ತೆ,
ನೆಕ್ಸ್ಟು ಅದರಲ್ಲಿರ್ತಕ್ಕಂಥ ವಾಲ್ಪೇಪರ್ ಸೆಟ್ಟಿಂಗ್ ಮಾಡೋದು ಹೇಗೆ, ಅಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇರುತ್ತೆ ಅವುಗಳೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅಡ್ವಾನ್ಸ್ಡ್ ಇನ್ ವಿಂಡೋಸ್, ಆ ವಿಂಡೋಸಲ್ಲಿ ಏನೆಲ್ಲ ಅಡ್ವಾನ್ಸ್ ಚೇಂಜಸ್ ಆಗಿದೆ. ಯೂಸಿಂಗ್ ರೈಟ್ ಬಾಟಮ್ ಆಫ್ ದಿ ಮೌಸ್ ಟು ಕ್ರಿಯೇಟಿಂಗ್ ಎ ಶಾರ್ಟ್ಕಟ್ಸ್. ಈ ಶಾರ್ಟ್ಕಟ್ಸ್ನ ಕ್ರಿಯೇಟ್ ಮಾಡಬೇಕು ನಾವು. ಆ ಶಾರ್ಟ್ಕಟ್ ಕ್ರಿಯೇಟ್ ಮಾಡಬೇಕಾದ್ರೆ ಮೌಸಲ್ಲಿ ನಾವು ಈ ಮೌಸಲ್ಲಿರ್ತಕ್ಕಂಥ ಆ ಶಾರ್ಟ್ಕಟ್ಸ್ನ ನಾವು ಹೇಗೆ ಬಳಸ್ಕೋಬೇಕು. ನೆಕ್ಸ್ಟ್ ಬೇಸಿಕ್ಸ್ ಆಫ್ ವಿಂಡೋಸ್ ಸೆಟಪ್ ಮಾಡಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಬೇಸಿಕ್ ಸೆಟ್ಟಿಂಗ್ಸ್ ಏನಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ನೋಡಿ, ಮೂರನೇ ಒಂದು ಚಾಪ್ಟರ್ ಬರುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನೋಡಿ, ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ ಅಂತಂದ್ರೆ ನಾವು ನಮ್ಮ ಪರ್ಪಸ್ಗೆ ಏನೋ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಗಾಗಿರ್ಬೋದು, ಡಾಟಾನ ಅನಾಲಿಸಿಸ್ ಮಾಡೋಕ್ಕಾಗಿರ್ಬೋದು, ಏನೋ ಒಂದು ಪ್ರೆಸೆಂಟೇಷನ್ಸ್ ಮಾಡೋಕ್ಕಾಗಿರ್ಬೋದು, ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ನ ನಾವು ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರ್ಸ್ಗಳ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆರ್ ದೇರ್. ಅದರಲ್ಲಿ ಮೇಯ್ನಾಗಿ ನಾವು ಮಾಮೂಲಿಯಾಗಿ ಗಮನಿಸ್ತಾ ಇರ್ತೀವಿ. ಒಂದು ICT, ಈಗ ನಾವು ಯಾವುದೇ ಒಂದು ಶಾಲೆಗೆ ಹೋದರೂ ಕೂಡ ನಾವು ಡಿಜಿಟಲ್ ಬೋರ್ಡ್ನ ಯೂಸ್ ಮಾಡ್ತೀವಲ್ವ. ಆ ಡಿಜಿಟಲ್ ಬೋರ್ಡಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀವಿ. ಇದು ಕೂಡ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತಕ್ಕಂಥ ಒಂದು ಸಾಫ್ಟ್ವೇರು. ನೋಡಿ, ಇದು ಒಂದು ಸಾಫ್ಟ್ವೇರ್. MS ಆಫೀಸ್ ಅಲ್ಲಿ ಬರ್ತಕ್ಕಂತಹ MS ಪವರ್ ಪಾಯಿಂಟ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸು. ಇದ್ರ ಮೇಲೆ ಕ್ವಶನ್ಸ್ ಭಾಳ ಆಗುತ್ತೆ, ಪವರ್ ಪಾಯಿಂಟ್ ಮೇಲೆ ಮತ್ತು ಎಕ್ಸೆಲ್ ಮೇಲೆ ಮತ್ತು ವರ್ಡ್ ಮೇಲೆ. ಪವರ್ ಪಾಯಿಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೇನು ಒಂದು ಡಿಸ್ಪ್ಲೇ ಕಾಣುತ್ತೆ ಒಳಗಡೆ. ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ನಾವು ಡೀಟೇಲಾಗಿ ಕಲಿಬೇಕಾಗತ್ತೆ ಅಂತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ MS ಆಫೀಸಲ್ಲಿ ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಹೇಗಿರುತ್ತೆ, ಆ ಡಾಕ್ಯುಮೆಂಟ್ ಸೆಟ್ಟಿಂಗಲ್ಲಿ ನಿಮ್ಗೆ ಮೇನಾಗಿ ಗಮನಿಸ್ತಾ ಹೋಗ್ತೀರಾ. ಟೂಲ್ ಬಾರ್ ಇರುತ್ತೆ, ಮೆನು ಬಾರ್ ಇರುತ್ತೆ, ಅವೆಲ್ಲ ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸಾರ್ಟಿಂಗ್ ಪೇಜ್ ಲೇಔಟ್ ಆಪ್ಷನ್ಸ್, ಅದು ಕಟ್ಟು ಕಾಪಿ ಪೇಸ್ಟು ಆಗಿರ್ಬೋದು, ಅಂಡು ಆಗಿರ್ಬೋದು, ರೀಡೋ ಆಗಿರ್ಬೋದು, ಸೇವ್ ಆಪ್ಷನ್ಸು. ನೋಡಿ, ಇವನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಡಿಫರೆಂಟ್ ಕೀಸ್, ದಟ್ ಮೀನ್ಸ್ ಶಾರ್ಟ್ಕಟ್ ಕೀಸ್. ಓಕೆ, ಶಾರ್ಟ್ಕಟ್ ಕೀಸ್ ಇನ್ ಕೀಬೋರ್ಡ್. ನಾವು ಕೀಬೋರ್ಡ್ ಬಳಸ್ತೀವಿ ಇನ್ಪುಟ್ ಡಿವೈಸಸ್ ಆಗಿ. ಅದಲ್ಲ, ಕೀಬೋರ್ಡ್ ಅಂತಕ್ಕಂಥ ಒಂದು ಇನ್ಪುಟ್ ಡಿವೈಸು. ಆ ಇನ್ಪುಟ್ ಡಿವೈಸಿಂದ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕು ಕಂಪ್ಯೂಟರ್ಗೆ, ಹೌದು ತಾನೆ? ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ನಾವು ಕೆಲವೊಂದಿಷ್ಟು ಶಾರ್ಟ್ಕಟ್ ಕೀಸ್ನ ಕೂಡ ಬಳಸ್ತೀವಿ ಕೀಬೋರ್ಡಲ್ಲಿ. ಎಲ್ಲನೂ ನಾವು ಇನ್ಸ್ಟ್ರಕ್ಷನ್ ಮೌಸಲ್ಲೇ ಕೊಡೋಕ್ಕಾಗಲ್ಲ. ನಾವು ಬೈನರಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಮಾತಾಡಬೇಕಾದ್ರೆ ಹೇಳ್ತೀನಿ. ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಕಂಪ್ಯೂಟರ್ಗೆ, ಯಾವುದ್ರ ಮುಖಾಂತರ ಕೊಡ್ತೀವಿ? ಮೌಸ್ ಮುಖಾಂತರ ಕೊಡ್ಬೋದು, ಇಲ್ಲ ಕೀಬೋರ್ಡ್ ಮುಖಾಂತರ ಕೊಡ್ಬೋದು. ಮೇಯ್ನಾಗಿ ಇಲ್ಲಿ ಕೀಬೋರ್ಡಲ್ಲಿ ಕೆಲವೊಂದಿಷ್ಟು ಶಾರ್ಟ್ಕಟ್ ಕೀಸ್ ಇರುತ್ತೆ. ಕಾಮನ್ ಆಗಿ ನಾವು ಕಂಟ್ರೋಲ್ C ಅಂತಂದರೆ ಕಾಪಿ ಅಂತ ಹೇಳ್ತೀವಿ, ಕಂಟ್ರೋಲ್ V ಅಂತಂದರೆ ಪೇಸ್ಟ್ ಅಂತ ಹೇಳ್ತೀವಲ್ವ. ಅದೇ ರೀತಿ ಭಾಳಷ್ಟು ಇಲ್ಲಿ ಶಾರ್ಟ್ಕಟ್ ಕೀಸ್ನ ನಾವಿಲ್ಲಿ ಕಲಿತಾ ಹೋಗಬೇಕು ಅಂತಕ್ಕಂಥದ್ದು. ಓಕೆ, ನೋಡಿ, MS ಆಫೀಸಲ್ಲಿ ಡಾಕ್ಯುಮೆಂಟ್ ಸೆಟ್ಟಿಂಗ್ಗಳು ನಾವು ಆಲ್ರೆಡಿ ಹೇಳಿದ್ವಿ. ಅದೇ ರೀತಿ ಟೂಲ್ ಬಾರು, ಮೆನು ಬಾರು ಇವನ್ನೆಲ್ಲ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ MS ಪವರ್ ಪಾಯಿಂಟ್, ಇದು MS ಆಫೀಸಲ್ಲಿ ಮೇನಾಗಿ ಡಾಕ್ಯುಮೆಂಟ್ ಅಂತ ಒಂದು. ನೆಕ್ಸ್ಟು ಪವರ್ ಪಾಯಿಂಟ್ ವರ್ಡ್, ಇದು ವರ್ಡ್. ನೆಕ್ಸ್ಟ್ ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ನಾವು ಸ್ಲೈಡ್ ಡಿಸೈನ್ ಹೇಗೆ ಮಾಡ್ತೀವಿ, ಹಾಗೆ ಅನಿಮೇಷನ್ಸ್ ಹೇಗೆ ಮಾಡ್ತೀವಿ, ಸ್ಲೈಡ್ ಶೋ ಹೇಗೆ ಮಾಡ್ತೀವಿ, ಆ್ಯಂಡ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅದರಲ್ಲೇ MS ಎಕ್ಸೆಲ್, ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. MS ಎಕ್ಸೆಲ್ ಅಂತಕ್ಕಂಥದ್ದು ನಾವು ಮೇನಾಗಿ MS ಎಕ್ಸೆಲ್ ಎಲ್ಲಿ ಯೂಸ್ ಮಾಡ್ತೀವಿ? MS ಎಕ್ಸೆಲ್ ಆಫೀಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಒಂದು ಡಾಟಾನ ಸ್ಟೋರ್ ಮಾಡಿಟ್ಟಿರಬೇಕು, ಹೌದಲ್ವಾ? ನಾವು ಮೊದಲೆಲ್ಲ ಬ್ಯಾಂಕ್ಗಳಲ್ಲಿ ಏನು ಮಾಡ್ತಾಯಿದ್ರು, ಲೆಡ್ಜರ್ಗಳಲ್ಲಿ ಹೆಸರು ಬರಿತಾ ಇದ್ರು. ಒಬ್ಬ ವ್ಯಕ್ತಿ ಎಷ್ಟು ದುಡ್ಡು ಡ್ರಾ ಮಾಡಿದ್ದಾನೆ, ಎಷ್ಟು ಡೆಪಾಸಿಟ್ ಮಾಡಿದ್ದಾನೆ ಅನ್ನೋದನ್ನು ಒಂದು ಲೆಡ್ಜರಲ್ಲಿ ಬರಿತಾ ಇದ್ವಿ. ಅದಕ್ಕೆ ಕಂಪ್ಯೂಟರ್ ಬಂದಾದಮೇಲೆ ಒಂದು ಎಕ್ಸೆಲ್ ಶೀಟ್ ಅಂತ ಬಂತು. ಆ ಎಕ್ಸೆಲ್ ಶೀಟಲ್ಲಿ ಎಂಟ್ರ್ ಮಾಡ್ತಾ ಕ್ಯಾಲ್ಕುಲೇಷನ್ಸ್ ಅದರಲ್ಲೇ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಓಕೆ, ಆ MS ಎಕ್ಸೆಲ್ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಯೂಸ್ಡ್ ಇನ್ ಎಕ್ಸೆಲ್ ಅಲೈನ್ಮೆಂಟ್ ಫಾರ್ಮೇಟಿಂಗ್ ಶೀಟ್ಸ್. ಓಕೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಗಾಗುತ್ತೆ ಅದರಲ್ಲಿ ಅದನ್ನು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಸೆಲ್ಸ್ ಮರ್ಜ್ ಮಾಡ್ತೀವಿ ನಾವು ಅದರಲ್ಲಿ, ದಟ್ ಮೀನ್ಸ್ ಮರ್ಜ್ ಸೆಲ್ಸ್, ಅದ್ರ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ರ್ಯಾಪಿಂಗ್ ಚಾರ್ಟ್ಸ್ ಅಂಡ್ ಪೈ ಚಾರ್ಟ್, ಬಾರ್ ಚಾರ್ಟ್,
ಲೈನ್ ಚಾರ್ಟ್ ಆ್ಯಂಡ್ ಪ್ರಿಂಟ್ ಪ್ರಿವ್ಯೂ ಸೆಟ್ಟಿಂಗ್ಸು ಇವನ್ನೆಲ್ಲ ನಾವು ಕಲಿತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಎಲ್ಲಿ MS Excelನಲ್ಲಿ. ನೆಕ್ಸ್ಟ್ ಬರುತ್ತೆ MS Paint. ಇದು ಇನ್ಬಿಲ್ಟ್ ಆಗಿ ಇರುತ್ತೆ ಸಾಫ್ಟ್ವೇರು. ಅಪ್ಲಿಕೇಶನ್ ಆ್ಯಂಡ್ ಡಿಫ್ರೆಂಟ್ ಟೂಲ್ಸ್ ಇನ್ ಎ ಪೇಂಟ್ ಪ್ರೋಗ್ರಾಮ್. ನಾವು ಕಾಮನ್ ಆಗಿ ಟೀಚರ್ ರಿಕ್ವಿಟ್ಮೆಂಟಲ್ಲಿ ಎಸ್ಪೆಷಲಿ ಈ ಒಂದು ಪೇಂಟ್ ಬಗ್ಗೆ ಫೋಕಸ್ ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಬೇಸಿಕ್ಕಾಗಿ ಕಂಪ್ಯೂಟರ್ ಕಲಿಸ್ತಾ ಇರಬೇಕಾದ್ರೆ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ನಾವು ಮಕ್ಕಳಿಗೆ ಮೊದಲೇದಾಗಿ ಕಂಪ್ಯೂಟರಲ್ಲಿ ಕಲಿಸ್ತಕ್ಕಂಥದ್ದೇ MS Paint. ಹೌದಲ್ವಾ? ನಾವು ಡೈರೆಕ್ಟಾಗಿ ಅವ್ರಿಗೆ ಎಕ್ಸೆಲ್ ಹೇಳ್ಕೊಡ್ತೀವ? ಇಲ್ಲ. ಅದರಿಂದ ಇದ್ರ ಮೇಲೆ ಕೂಡ ಕ್ವಶನ್ಸ್ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ MS Paint ಮೇಲೆ. ಓಕೆ, MS Paint ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಈ ಒಂದು ಚಾಪ್ಟ್ರಲ್ಲಿ. ಓಕೆ, ನೆಕ್ಸ್ಟ್ 4ನೇದು ಬರುತ್ತೆ ಇಂಟರ್ನೆಟ್ ಅಪ್ಲಿಕೇಶನ್ಸ್. ಇಂಟರ್ನೆಟ್ ಅಂತಕ್ಕಂಥದ್ದು ಈಗಿನ ಒಂದು ಕಾಲದಲ್ಲಿ ಬೇಕೇ ಬೇಕು. ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ ತೊಗೋಬೇಕು ಅಂತಂದರೆ ಇಂಟರ್ನೆಟ್ ಬೇಕು. ಹೌದು ತಾನೆ? ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಅದು ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗಬೇಕು ಅಂತಂದರೆ ಕೂಡ ಇಂಟರ್ನೆಟ್ ಬೇಕಾಗುತ್ತೆ. ಗೂಗಲ್ ಮ್ಯಾಪ್ಸ್, ಹೌದಲ್ವಾ? ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋದಕ್ಕೆ ಇಂಟರ್ನೆಟ್ ಬೇಕು. ಯಾವ ಕ್ಷೇತ್ರದಲ್ಲಿ ಇಂಟರ್ನೆಟ್ ಇಲ್ಲ ಹೇಳಿ? ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಂಟರ್ನೆಟ್ ಈಗ ಬೇಕೇ ಬೇಕಂತಕ್ಕಂಥದ್ದು. ಆ ಇಂಟರ್ನೆಟಲ್ಲಿರ್ತಕ್ಕಂತಹ ಅಪ್ಲಿಕೇಶನ್ಸ್ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಮೊದಲೇದಾಗಿ ಹಿಸ್ಟ್ರಿ ಆಫ್ ಇಂಟರ್ನೆಟ್, ಬ್ರೀಫ್ ಹಿಸ್ಟ್ರಿ ಆನ್ ಇಂಟರ್ನೆಟ್, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಅದರಲ್ಲೂ ಮೇಯ್ನಾಗಿ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ URL ಆ್ಯಂಡ್ ICPS ಅಂದರೆ ಏನು? URL ಅಂತಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ವೆಬ್ ಪೇಜಸ್ಸು, ವೆಬ್ ಲಿಂಕ್ಸು, ಲ್ಯಾನ್ ಅಂದರೆ ಏನು, ವ್ಯಾನ್ ಅಂದರೆ ಏನು, WW ಅಂತಂದರೆ ಏನು, ಸರ್ಚ್ ಇಂಜಿನ್ಸ್ ಅಂದರೆ ಏನು, ಬ್ರೌಸರ್ಸ್ ಅಂದರೆ ಏನು, ಇವುಗಳನ್ನು ನಾವು ಇಲ್ಲಿ ಕಲಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಮೇಯ್ನಾಗಿ ನೋಡಿ, ಇನ್ನು ಕಾಮನಾಗಿ ಹೇಳ್ತಾ ಹೋಗೋದಾದರೆ ನಾವು ತಿಳ್ಕೊಂಡಿರ್ತೀವಿ. ಲ್ಯಾನ್ ಅಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ ವ್ಯಾನು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮ್ಯಾನ್ ಅಂತ, ಮೆಟ್ರೋಪಾಲಿಟನ್ ನೆಟ್ವರ್ಕ್ ಅಂತ ಬರುತ್ತೆ. ಸೊ ಇವುಗಳನ್ನೆಲ್ಲ ನಾವಿಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ರಿಯೇಟಿಂಗ್ ಎನ್ ಇಮೇಲ್ ID, ವೆರಿ ಇಂಪಾರ್ಟೆಂಟ್. ನಾವು ಮೊದಲೆಲ್ಲ ನಾವು ಹೈಯರ್ ಆಫೀಸರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ನಾವು ಲೆಟರ್ಸ್ ಬರಿತಾ ಇದ್ವಿ. ಹೌದು ತಾನೆ? ಲೆಟರ್ಸ್ ಬರಿತಾ ಇದ್ವಿ. ಈಗೆಲ್ಲ ನಾವೇನು ಮಾಡ್ತೀವಿ? ಮೇಲ್ಸ್ ಮಾಡ್ತೀವಿ. ಯಾವುದೋ ಒಂದು ಶಿಕ್ಷಣ ಅಧಿಕಾರಿಗಾಗಿರ್ಬೋದು, ಹಿರಿಯ ಅಧಿಕಾರಿಗಳಿಗೆ ನಾವು ಲೆಟರ್ ಬರಿತಾ ಇದ್ವಿ, ಈಗ ನಾವು ಇಮೇಲ್ ಮಾಡ್ತೀವಿ. ಇಮೇಲ್ ಮಾಡ್ತಕ್ಕಂತಹ ಒಂದು ಪರಿಪೂರ್ಣ ಜ್ಞಾನ ಈಗಿನ ಶಿಕ್ಷಕರಿಗೆ ಇರಬೇಕಂತ ಹೇಳ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಹೇಗೆ ನಾವು ಮೇಲ್ ಮಾಡಬೇಕು, ಆ ಮೇಲಲ್ಲಿರ್ತಕ್ಕಂಥ ಆಪ್ಷನ್ಸ್ ಏನೇನಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. CC ಅಂದ್ರೇನು, BCC ಅಂದ್ರೇನು ಎಲ್ಲ ಬರುತ್ತೆ. ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ ಕ್ಲಾಸಲ್ಲಿ. ನೆಕ್ಸ್ಟ್ ಮೇಲ್ನ ಸೆಂಡಿಂಗ್ ಮಾಡೋದು ಹೇಗೆ, ಆ ಮೇಲಲ್ಲಿ ಫೈಲ್ಸ್ನ ಅಟ್ಯಾಚ್ ಮಾಡೋದು ಹೇಗೆ, ನೆಕ್ಸ್ಟು ಮೇಲ್ಸ್ನ ಕಂಪೋಸಿಂಗ್ ಮಾಡೋದು ಹೇಗೆ, ಡೌನ್ಲೋಡಿಂಗ್, ವೀವಿಂಗ್ ದ ಮೇಲ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಎ ಫೋಲ್ಡರ್ಸ್. ಸೊ ಇವುಗಳನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ಕ್ಲಾಸ್ಗಳಲ್ಲಿ ಕಲಿತಾ ಹೋಗೋಣ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ? ಜಸ್ಟ್ ಸಿಲೆಬಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ನುಡಿ ಸಾಫ್ಟ್ವೇರ್, ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ನುಡಿ ಸಾಫ್ಟ್ವೇರ್ ಇಂಪಾರ್ಟೆಂಟ್ ಹೇಳಿ ನೋಡೋಣ. ನಾವು ಕರ್ನಾಟಕದಲ್ಲಿದ್ದೀವಿ, ಯಾವುದೇ ಒಂದು ಕಚೇರಿಗೆ ಹೋದರೂ ಕೂಡ ನಾವು ಕನ್ನಡದಲ್ಲಿ ಕಮ್ಯುನಿಕೇಷನ್ ಮಾಡಲೇಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನೇ ನಾವು ಮಾತಾಡ್ತಾ ಇದ್ದೀವಿ, ಕಮ್ಯುನಿಕೇಷನ್ ಕೂಡ ಕನ್ನಡದಲ್ಲೇ ಆಗುತ್ತೆ. ಆದ್ದರಿಂದ ನಾವು ಮೇಲ್ಸ್ ಮಾಡಬೇಕಾದ್ರೆ, ನಾವು ಒಂದು ಏನೇ ವರ್ಡಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡಬೇಕಾದ್ರೆ ಕನ್ನಡದಲ್ಲೇ ಕಮ್ಯುನಿಕೇಷನ್ ನಡೀತೆ, ಕನ್ನಡದಲ್ಲೇ ನಾವು ವ್ಯವಹಾರಗಳು ಮಾಡ್ತೀವಿ ಅಂತಕ್ಕಂಥದ್ದು. ಆದ್ದರಿಂದ ಈ ನುಡಿ ಸಾಫ್ಟ್ವೇರ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಕಂಪ್ಯೂಟರ್ನಲ್ಲಿ ನಾವು ನುಡಿನ ಹೇಗೆ ಬಳಸ್ಕೊಳ್ತೀವಿ, ನುಡಿಯಿಂದ ನಮಗೇನು ಪ್ರಯೋಜನಗಳಿದ್ದಾವೆ, ಅದನ್ನು ಡೆವಲಪ್ಮೆಂಟ್ ಮಾಡಿದವ್ರು ಯಾರು ಅನ್ನೋದನ್ನು ಇಲ್ಲಿ ಕಲಿತಾ ಹೋಗ್ತೀವಿ. ಮೇನಾಗಿ ಎ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದಿ ನುಡಿ ಸಾಫ್ಟ್ವೇರ್. ಇದು ಒಂದು ಸಾಫ್ಟ್ವೇರು, ನಾವು ಏನಕ್ಕೆ ಬಳಸ್ತೀವಿ? ಓಕೆ, ನಾವು ಡೈರೆಕ್ಟಾಗಿ ನಾವು ಇಂಗ್ಲೀಷಲ್ಲೇ ಒಂದು ಲೆಟ್ರ್ ಕಳಿಸಿದ್ರೆ ಒಬ್ಬ ಅಧಿಕಾರಿಗೆ ಅದು ಅರ್ಥ ಆಗದೇ ಇರ್ಬೋದು. ಬಟ್ ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲೇ ನಾವು ಒಂದು ಲೆಟರ್ ಟೈಪ್ ಮಾಡಬೇಕು ಅಂತಂದರೆ ನುಡಿಬೇಕು ಅಲ್ವಾ? ಅದರಿಂದ ಈ ನುಡಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಮೇನಾಗಿ ಯೂನಿಕೋಡ್ ಬರುತ್ತೆ, ನೆಕ್ಸ್ಟ್ ಫಾಂಟ್ ಸ್ಕ್ರೋಲ್ ಲಾಕ್ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಆಪ್ಷನ್ಸು ಸಿಂಗಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಸ್ಟ್ಯಾಂಡರ್ಡ್ ಫಾಂಟ್ಸು ಆ್ಯಂಡ್ ಟ್ರೂ ಟೈಪ್ಸ್ ಫಾಂಟ್ಸು. ಸೊ ಇವುಗಳನ್ನೆಲ್ಲ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಕೀಬೋರ್ಡ್ ಅಲ್ಲಿ ಬರುತ್ತೆ ನಿಮ್ಮ ಕನ್ನಡ ಕೀಬೋರ್ಡ್. ನೆಕ್ಸ್ಟ್ ಈಗ ಕೆಲವೊಂದಿಷ್ಟು ಪದಗಳು ನಾವು ಟೈಪ್ ಮಾಡಿದಾಗ ಶಾರ್ಟ್ಕಟ್ಟಾಗಿ ನಾವು ಏನೆಲ್ಲ ಬಳಸ್ತೀವಿ ಅಂತಕ್ಕಂಥದ್ದು ಕೂಡ ಇದರಲ್ಲಿದೆ. ನಾವು ಇದನ್ನೆಲ್ಲ ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದು ನುಡಿ ಸಾಫ್ಟ್ವೇರ್ ಬಗ್ಗೆ. ಇದನ್ನು ಡೆವಲಪ್ಮೆಂಟ್ ಮಾಡಿದವ್ರೆ ಯಾರು,
ಇವುಗಳನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಅದರ್ ಕನ್ನಡ ಸಾಫ್ಟ್ವೇರ್ಸ್ ಇದ್ದಾವೆ, ಅದು ಬರಹ ಇದೆ, ಮತ್ತಿತರ ಸಾಫ್ಟ್ವೇರ್ಗಳಿದ್ದಾವೆ, ಅವು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಓಕೆ ಡಿಯರ್ ಆಸ್ಪಿರೆಂಟ್ಸ್, ಇಷ್ಟು ನಮ್ಮ GPSTR, HSTR, PSTRಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೂ ಭಾಳಷ್ಟು ವಿಚಾರಗಳನ್ನು ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಒಂದು ಇಂಟ್ರೊಡಕ್ಷನ್ ಆಗಿತ್ತು. ನಾವು ಮುಂದಿನ ತರಗತಿಯಲ್ಲಿ ಸಿಲೆಬಸ್ ವೈಸು ಕ್ಲಾಸಸ್ ಮಾಡ್ತಾ ಹೋಗೋಣ. ಹಾಗೆ ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.